ಶಾರದೆ ವರದೆ ದೇವಿ ಪುರೇ ಶಾರದೆ ವರದೆ ಸಂಗೀತ ಸಾಹಿತ್ಯ ಕಲಾ ಪ್ರಬೋಧೆ ಸಂಗೀತ ಸಾಹಿತ್ಯ ಕಲಾ ಪ್ರಬೋಧೆ ದೇವಿ ಪುರೇ ಶಾರದೆ ವರದೆ ದೇವಿ ಪುರೇ ಶಾರದೆ ವರದೆ ವಿದ್ಯಾ ದೇವತೆ ವಿದ್ಯಾ ಪ್ರದಾತೆ ವಿದ್ಯಾ ಮಾತೆ ಮೋದಿತೆ ಬ್ರಹ್ಮರಾಣಿ ಲೋಕದ ವಾಣಿ ವೀಣಾವಾಣಿ ಬ್ರಹ್ಮಾಣಿ ದೇವಿ ಪುರೇ ಶಾರದೆ ವರದೆ ದೇವಿ ಪುರೇ ಶಾರದೆ ವರದೆ ಸಂಗೀತ ಸಾಹಿತ್ಯ ಕಲಾ ಪ್ರಬೋಧೆ ಸಂಗೀತ ಸಾಹಿತ್ಯ ಕಲಾ ಪ್ರಬೋಧೆ ದೇವಿ ಪುರೇ ಶಾರದೆ ವರದೆ ದೇವಿ ಪುರೇ ಶಾರದೆ ವರದೆ सरस्वती माता जय जय माता सरस्वती माता जय जय माता सरस्वती माता जय जय ಎಲ್ಲರಿಗೂ ನಮಸ್ಕಾರಗಳು. ಕರ್ನಾಟಕ ಸರ್ಕಾರ ಸಾರ್ವಜನಿಕ ಶಿಕ್ಷಣ ನೀತಿ ಬೆಂಗಳೂರು, ಸಾಮಾಜಿಕ ಪರಿಶೋಧನೆ ಬೆಂಗಳೂರು, ಸಾಮಾಜಿಕ ಪರಿಶೋಧನೆ ನಮ್ಮ ಜಿಲ್ಲಾ ಪಂಚಾಯತಿಯಿಂದ ನಮ್ಮ ಹನುಮಂತ ಶ್ರೀವಾಸರ್ ಅವರು ಬರಬೇಕಿತ್ತು. ಅವರು ಅನಿವಾರ್ಯ ಕಾರಣದಿಂದ ಅವರು ಬೇರೆ ಕಡೆ ಮೀಟಿಂಗ್ ಇತ್ತು ಅವರಿಗೆ. ಇವತ್ತು ಅವರ ವ್ಯಕ್ತಿ ಕರ್ಮಸಪ್ಪ ಬಸ್ತೂರ್ ಅಂತೇಳಿ ನಾವು ಇವತ್ತು ಈ ಶಾಲಾ ಸಭೆಯನ್ನು ನಡೆಸಿಕೊಂಡು ನಮಗೆ ಆದೇಶವನ್ನು ಮಾಡಿದ್ದಾರೆ. ಈ ಶಾಲಾ ಸಭೆಗೆ ಅಧ್ಯಕ್ಷ ಸ್ಥಾನವನ್ನು ನಮ್ಮ ಮೇಡಮ್ ಅವರು ವಹಿಸಿದ್ದಾರೆ. ಎಲ್ಲ ಪಾಲಕರು ಆಗಮಿಸಿದ್ದಾರೆ. ಎಲ್ಲ ಪಾಲಕರು ಜಾಸ್ತಿ ಸಂಖ್ಯೆಯಲ್ಲಿ ಬರಬೇಕಿತ್ತು. ಶಾಲೆಯ ಒಂದು 227 ದಾಖಲಾತಿ ಪ್ರಕಾರ ಎಲ್ಲ ಪಾಲಕರು ಬರಬೇಕಿತ್ತು. ಅನಿವಾರ್ಯ ಕಾರಣದಿಂದ ಪಾಲಕರು ಬಂದಿರುವುದಿಲ್ಲ. ಇಲ್ಲಿ ಶಾಲೆಯಲ್ಲಿ LKGಯಿಂದ ಹಿಡಿದು ಮತ್ತು 8ನೇ ತರಗತಿವರೆಗೆ ತರಗತಿ ಇರುತ್ತವೆ. LKGಯಲ್ಲಿ 10 ದಾಖಲಾತಿ, UKGಯಲ್ಲಿ 23, 1ನೇ ತರಗತಿ 11, 2ನೇ ತರಗತಿ ನಲಿಕಲಿ 11, 2ನೇ ತರಗತಿ 23, 3ನೇ ತರಗತಿ 18, 4ನೇ 29, 5ನೇ 22, 6ನೇ 29, 7ನೇ 25, 8ನೇ 20 ಮತ್ತು 227 ದಾಖಲಾತಿ. ಇದು ಒಂದು ಖುಷಿಯ ವಿಚಾರ ಇದು. ಯಾಕಂದರೆ ನಾವು ಬೇರೆ ಬೇರೆ ಸ್ಕೂಲ್ನಲ್ಲಿ ಒಂದು ಆಡಿಟ್ ಮಾಡಿದ್ದೀವಿ. ಇದು ಸರ್ಕಾರಿ ಶಾಲೆಯಲ್ಲಿ ಇಷ್ಟೊಂದು ಸಂಖ್ಯೆ ಇರುವುದು ನಮ್ಮ ಒಂದು ಖುಷಿಯ ವಿಚಾರ. ಬೇರೆ ಸ್ಕೂಲ್ ಹೋಲಿಸಿದರೆ ಇದು ಒಂದು ಉತ್ತಮವಾಗಿ ಒಂದು ದಾಖಲಾತಿಯನ್ನು ಪಡೆದಿರುವ ಶಾಲೆ ಅಂತ ನಾವು ಭಾವಿಸ್ತೀವಿ. ಇಲ್ಲಿ ನಾವು 4 ದಿನಗಳ ಒಂದು ಪರಿಶೋಧನಾ ಸಮಯದಲ್ಲಿ ಕಂಡು ಬಂದಂಥ ನಮ್ಮ ಗುಣಾತ್ಮಕ ಅಂಶಗಳು ಅಂದರೆ ಮಕ್ಕಳ ದಾಖಲಾತಿ ಒಂದು ಹೆಚ್ಚಳ ಇರುತ್ತದೆ. ಸಾಮಾಜಿಕ ಪರಿಶೋಧನಾ ತಂಡಕ್ಕೆ ಮುಖ್ಯರು ಹಾಗೂ ಸಹ ಶಿಕ್ಷಕರು ಉತ್ತಮವಾಗಿ ಸಹಕಾರ ನೀಡುತ್ತಾರೆ. ಉತ್ತಮವಾಗಿ ಸಹಕಾರ ನೀಡುತ್ತಾರೆ. ಅನುದಾನ ಮತ್ತು ಬ್ಯಾಂಕ್ ಸ್ಟೇಟ್ಮೆಂಟ್ ಉತ್ತಮ ರೀತಿಯಲ್ಲಿ ನಿರ್ವಹಣೆ ಮಾಡಿರುತ್ತಾರೆ. ಮಕ್ಕಳ ಕಲಿಕಾ ಮಟ್ಟ ಉತ್ತಮವಾಗಿದೆ. ಬಿಸಿ ಊಟ ಉತ್ತಮವಾಗಿದೆ. ಇದು ಸಮಗ್ರ ಶಿಕ್ಷಣ ಹಿನ್ನೆಲೆ. ಕೇಂದ್ರ ಬಜೆಟ್ 2018-19ರಲ್ಲಿ ಶಾಲಾ ಶಿಕ್ಷಣವನ್ನು ಪ್ರೀ ನರ್ಸರಿಯಿಂದ 12ನೇ ತರಗತಿವರೆಗೆ ಪರಿಗಣಿಸಲು ಪ್ರಸ್ತಾಪಿಸಿದೆ. ಸಮಗ್ರ ಶಿಕ್ಷಣ ಶಾಲಾ ಪೂರ್ವ ತರಗತಿಯಿಂದ 12ನೇ ತರಗತಿಯವರೆಗೆ ವಿಸ್ತರಿಸಲು ಈ ಕಾರ್ಯಕ್ರಮವಾಗಿದೆ. ಶಾಲೆಯ ಕಾರ್ಯಕ್ಷಮತೆ ಮತ್ತು ಶಿಕ್ಷಕರು ಯಾವ ರೀತಿ ಪಾಠ ಮಾಡುತ್ತಿದ್ದಾರೆ ಎಂದು ಸುಧಾರಿಸಿ ಸುಧಾರಣೆ ಮಟ್ಟವನ್ನು ನಾವು ಗುಣಮಟ್ಟವನ್ನು ಸುಧಾರಿಸುವ ಉದ್ದೇಶವನ್ನು ಸಮಗ್ರ ಶಿಕ್ಷಣ ಹೊಂದಿದೆ. ಈ 4 ದಿನಗಳ ಯೋಜನೆ ಒಂದು ಮುಖ್ಯ ಗುರಿ ಮತ್ತು ದೂರದೃಷ್ಟಿ ಏನಪ್ಪಾ ಅಂದರೆ, ಮುಖ್ಯ ಗುರಿ 2023ರ ವೇಳೆಗೆ ಎಲ್ಲ ಹುಡುಗರು ಮತ್ತು ಹುಡುಗಿಯರು ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಪಡೆಯಬೇಕು. ಪೂರ್ವ ತರಗತಿಯಿಂದ ಹಿಡಿದು ಸೂಕ್ತ ಮತ್ತು ಪರಿಣಾಮಕಾರಿಯಾದ ಫಲಿತಾಂಶಗಳಿಂದ ಪಡೆಯಬೇಕು ಎಂದು ಖಚಿತಪಡಿಸಿಕೊಳ್ಳುವುದು. 2030ರ ವೇಳೆಗೆ ಲಿಂಗ ಅಸಮಾನತೆ ತೊಡೆದು ಹಾಕಲು ಮತ್ತು ಮಾಧ್ಯಮಿಕ ಶಿಕ್ಷಣವನ್ನು ಎಲ್ಲ ಹಂತದ ದುರ್ಬಲ ವರ್ಗ ಮಕ್ಕಳಿಗೆ, ವಿಶೇಷ ಚೇತನ ಮಕ್ಕಳಿಗೆ